ತಗೊಳ್ರಿ ತಿಡ್ಕೋ 26 ಬಿಲೇಟೆಡ್. ಓ ನಾವು ಬಂದಾದ್ಮೇಲೆ ಬ್ರೋ ಬಂದಿರೋದು ಹೇಳ್ತಾರಪ್ಪ. ನೋಡ್ಕೊಂಡ್ ಕಲ್ತ್ಕೊ, ಹೆಲ್ಮೆಟ್ ಹಾಕೊಂಡು ನೋಡಿ ಇನ್ಮೇಲೆ ಆಯ್ತಾ. ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ನ್ಯೂ ವ್ಲಾಗ್ ಗೈಸ್ ಆ್ಯಂಡ್ ಯುವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಅಂದರೆ ತುಂಬ ಸ್ಪೆಷಲ್ ಆಗಿರುತ್ತೆ, ತುಂಬ ಕಾಮಿಡಿ ಆಗಿರುತ್ತೆ, ತುಂಬ ಯೂನಿಕ್ ಆಗಿರುತ್ತೆ ಗೈಸ್. ನಾನು ಇವತ್ತಿನ ವ್ಲಾಗ್ನ ಸರ್ವೇ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ನಮ್ಮ ಮನೆಗೆ ಸಣ್ಣ ಮುನ್ನವರು ಬರ್ತಿದ್ದಾರೆ. ಸೊ ತುಂಬ ದಿನ ಆಗಿತ್ತು ಮೀಟ್ ಮಾಡಿ, ಅದಕ್ಕೋಸ್ಕರ ಅವ್ರು ಇವತ್ತು ಮನೆಗೆ ಬರ್ತಿದ್ದಾರೆ. ಸ್ವಲ್ಪ ಆಚೆ ಹೋಗಿ, ಇಲ್ಲಿಂದ ಆಚೆ ಹೋಗಿ KFC ತಿನ್ಕೊಂಡು, ತುಂಬ ಫನ್ ಇದೆ ಗೈಸ್ ಇವತ್ತು ಮಾಡೋದು. ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಟ್ಟಿದ್ದೀನಿ. ಸುರಮಿ ರೆಡಿ ಆಗ್ತಿದ್ದಾಳೆ ಒಳಗಡೆ. ಸೊ ಇನ್ನೊಂದೇನಪ್ಪ ಅಂದರೆ ನಾನು ಸುರಭಿಗೆ ಸ್ನೇಕ್ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಇದಿಷ್ಟು ಸ್ನೇಕನ್ನು ತರಿಸ್ಕೊಂಡಿದ್ದೆ. ಬಟ್ ಒಬ್ಬರಿಗೆ ಮಾಡೋದು ಅಷ್ಟು ಮಜಾ ಇರಲ್ಲ, ಸುರಭಿ ಒಬ್ಬಳಿಗೆ ಮಾಡೋದು. ಸೊ ಹೇಗಿದ್ರು ಸದ್ನಮೂನವರು ಮತ್ತು ಅವ್ರ ಅಕ್ಕ ಅವರು ಬರ್ತಿದ್ದಾರೆ. ಸೊ ಅವ್ರಿಗೂ ಮಾಡೋಣ ಇದ್ರ ಜೊತೆ. ಸೊ ಈ ವ್ಲಾಗ್ ಫನ್ ಆಗಿದೆ ಅಂತ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಗಿರುತ್ತೆ ಆಲ್ರೆಡಿ ಫನ್ನಾಗಿ. ಸೊ ನೋಡಿರಿ, ಮತ್ತು ಅಲ್ಲಿ ಕಮೆಂಟ್ ಬಾಕ್ಸ್ ಫುಲ್ ಖಾಲಿ ಇರುತ್ತೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ಹಾಕೋದು ಮಾತ್ರ ಮರಿಬೇಡಿ. ಸೊ ಇಲ್ಲಿಂದ ಹೋಗ್ಬೇಕು ಗಾಯ್ಸ್. ಇನ್ನು ಮತ್ತು ಮುನ್ನೋರ್ದು ಬರ್ಡೇ ಆಗಿತ್ತಲ್ಲ. ಸೊ ಸೆಲೆಬ್ರೇಟ್ ಮಾಡಿದ್ಮೇಲೆ, ನಾವು ಸೆಲೆಬ್ರೇಟ್ ಮಾಡಿದ್ಮೇಲೆ ಈಗ ಮನೆಗೆ ಬರ್ತಿದ್ದಾರಲ್ಲ, ಅವ್ರದ್ದು ಒಂದು ಚಿಕ್ಕದಾಗಿ ಒಂದು ಕೇಕ್ ಕಟ್ಟಿಂಗ್ ಕೂಡ ಇಟ್ಕೊಂಡಿದ್ದೀವಿ. ಸೊ ನೋಡಿರಿ, ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ನೋಡೋಣ, ನನಗೂ ಗೊತ್ತಿಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಇದನ್ನ ಬಚ್ಚಿಡಬೇಕು. ಆಮೇಲೆ ಇನ್ನೊಂದು ಗೈಸ್, ಸುರಭಿ ನನಗೋಸ್ಕರ ಅಂದ್ಬಿಟ್ಟು ಪಲಾವ್ ಮಾಡಿದ್ದಾಳೆ. ಟೊಮೊಟೊ ಪಲಾವ್ ಫೇವ್ರೇಟು. ಇವಾಗ ತಿನ್ನಬೇಕು ಅದನ್ನು. ನೋಡಿ ಕಲರ್ ಹೇಗಿದೆ ಅಂತ, ಎಷ್ಟು ಸಖತ್ತಾಗಿರುತ್ತೆ ಅವಳು ಮಾಡಿರೋದಲ್ಲ. ಸೊ ತಿನ್ಬೇಕು ಅದನ್ನು. ಸೊ ತಿಂಡಿ ತಿಂದ್ಬಿಟ್ಟು ಸಿಗ್ತೀನಿ. ಸುರಭಿನೂ ಅಷ್ಟರಲ್ಲಿ ರೆಡಿ ಆಗಿರ್ತಾಳೆ. ಡೈರೆಕ್ಟ್ ಅಲ್ಲಿಂದ KFC ಹತ್ರ ಹೋಗ್ಬೇಕು. ಅಲ್ಲಿ ಸಿಗ್ತಾರೆ, ಅಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಮನೆಗೆ ಬರ್ತೀವಿ ನಾವು. ನೋಡಿ ಸುರಭಿ ಫೈನಲಿ ರೆಡಿ ಆಗಿದ್ದಾಳೆ. ಸೊ ಗೈಸ್, ಅವರು ರೀಚ್ ಆಗಿಬಿಟ್ಟಿದ್ದಾರೆ ಅಂತ ಗೈಸ್. ಇಲ್ಲೇ ಟೈಮ್ ಆಗಿಬಿಟ್ಟೈತೆ. ಪಾಪ ಕಾಲ್ ಮಾಡಿದ್ರು, ಬನ್ನಿ ಹೋಗೋಣ ನಡಿ, ಓಡು 6 ಕಿಲೋಮೀಟರ್ ಇದೆ ಗೈಸ್ ಇಲ್ಲಿಂದ. ಬನ್ನಿರಿ ಹೋಗೋಣ ಇವಾಗ. ಹೇಳಿದ ಪ್ರ್ಯಾಂಕ್ ಹೇಗೆ ನೋಡಿ. ಫೈನಲಿ ನಾವು ಬಂದಾದ್ಮೇಲೆ ಬ್ರೋ ಬಂದಿರೋದು ಗೈಸ್. ಹೇಳ್ತಾರಪ್ಪ ಅಲ್ಲಮ್ಮ ಗೈಸ್. ಇವರು ಸನ್ನೆವನ್ನ ಬ್ಲಾಗಲ್ಲಿ ನೋಡಿರ್ಬೋದು. ನಿಮ್ಮ ಅಕ್ಕ ಅಲ್ಲ? ನೋಡಿ ಬ್ರೋನೇ ಸರ್ವ್ ಮಾಡ್ತಿದ್ದಾರೆ. ತಂಗಿ ಅಂತ ಅನ್ಸುತ್ತ, ಅಕ್ಕ ಅನ್ಸುತ್ತ? ನಿಂಗೇನು ಅನ್ಸುತ್ತಪ್ಪ? ತುಂಬಾ ತಿನ್ನಿದಳಲ್ಲ, ಖುಷಿ ಆಗ್ತಿದೆ ಅಂತೆ. ಮತ್ತೇನ್ ಗೊತ್ತಾ, ಅವಳು ಮಾತಾಡೋದು ಕಮ್ಮಿ, ಸೈಲೆಂಟ್ ಆಗಿರ್ತಾಳೆ. ಇಲ್ಲಿ ಮಾತ್ರ ಇವಾಗ ನೀವು ಫಸ್ಟ್ ಟೈಮ್ ನೋಡಿದ್ದೀನಿ, ಜಾಸ್ತಿ ಗೈಸ್ ವರ್ಡ್ಸೋದ್ರಲ್ಲಿ ಎಕ್ಸ್ಪರ್ಟ್ ಗೈಸ್ ಇವರೆಲ್ಲ. ಏನೆಲ್ಲ ಬಂದ್ಬಿಟ್ಟಿದ್ದಾರೆ ಇಲ್ಲಿ. ಚಿಕನ್ ತಿನ್ನಕ್ ಬಂದ್ರ ಅಲ್ವಾ? ಸಮಾಚಾರ ಹೆಂಗಿದ್ದೀರಾ ಗೈಸ್? ಮೊನ್ನೆ ಅವ್ರ ಬರ್ಡೇನ ಬ್ರೋ ಬರ್ಡೇ ಮಾಡಕ್ ಆಗಿರ್ಲಿಲ್ಲ. ಸೊ ಅವ್ರ ಬರ್ಡೇಗೂ ಹೋಗಕ್ ಆಗಿರ್ಲಿಲ್ಲ. ಗೈಸ್, ಮುನ್ನೋರ್ ಬರ್ಡೇಗೆ ಹೋಗಕ್ ಆಗಿರ್ಲಿಲ್ಲ, ಪ್ಲಸ್ ಸೆಲೆಬ್ರೇಟ್ ಮಾಡಕ್ ಆಗಿರ್ಲಿಲ್ಲ ಅಲ್ಲ. ಇವತ್ತು ಸಿಕ್ಕಿದ್ದಾರೆ. ಬಿಲೇಟೆಡ್ ವಿಶಸ್. ಇವತ್ತು ನಮ್ಮ ಮನೆಗೆ ಕರ್ಸಿ ಬರ್ಡೇ ಸೆಲೆಬ್ರೇಟ್ ಮಾಡ್ಬಿಡ. ಏನಿಲ್ಲ, ಸುಮ್ಮನೆ ಕೇಕ್ ಕಟ್ ಮಾಡಿ ಒಂದು ಗಿಫ್ಟ್ ಕೊಡಲ್ಲ ಅಷ್ಟೇ. ಬನ್ನಿ ಗೈಸ್, ಕೇಕ್ ಸೆಲೆಕ್ಟ್ ಮಾಡಿದ್ದಾಳೆ, ತಗೊಂಡವ್ರು. ಇನ್ನ ಪಾಪ ಹಿಂದೆ ಬರ್ತಿದ್ದಾರೆ. ಅದು ಮುನ್ನೋರಿಗೆ ಗೊತ್ತಿಲ್ಲ, ಸಣ್ಣವರಿಗೆ ಅಷ್ಟು ಗೊತ್ತಿರೋದಲ್ಲ ಇದ್ರ ಬಗ್ಗೆ. ಟ್ರೈ ಮಾಡ್ತೀನಿ ಅಂತ ಹೇಳಿದರೆ ಗೊತ್ತಾಗುತ್ತೆ ಅನ್ಕೋತೀನಿ. ಸೆಲೆಕ್ಟ್ ಮಾಡಿದಾಳೆ ಕೇಕ್ನ, ತಗೊಂಡೋಗೋಣ. ಇನ್ನೇನು ಬೇಕು? ಅದೇ ಸ್ನ್ಯಾಕ್ಸ್ ತಿನ್ನಕ್ಕೆ ತಗೊಂಡ್ಬಂದ್ರೆ ಗೈಸ್ ತಗೊಂಡೋಗೋಣ. ಅದು ಹೇಳಿದ್ನಲ್ಲ, ಅದು ಮಾಡೋಣ. ಎಲ್ಲ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಇಷ್ಟೊಂದು ವೇಟ್ ಮಾಡಿಸ್ಬಿಟ್ರಿ.
ನಮ್ಮ ಮನೆಗೆ ನಮ್ಮನ್ನೇ ವೆಲ್ಕಮ್ ಮಾಡ್ಲಿ ಅಂತ. ಏನು ಮಾಡಲ್ಲ ಬನ್ರಿ. ಏನು ನಡೀರಿ. ನೀವ್ ಹೇಳ್ಬಿಟ್ಟು ನೀವೇ ಹಿಂದೆ ನಿಂತ್ಕೊಂಡಿದ್ದೀರಾ. ಅದ್ ಏನು ಮಾಡಲ್ಲ. ಏ ಲಕ್ಕಿ ಫ್ರೆಂಡ್ಸ್ ಯಾಕಂಗ್ ಆಡ್ತೀಯ? ಬಿಲೇಟೆಡ್ ಹ್ಯಾಪಿ ಬರ್ಡೇ ಬ್ರೋ. ಹ್ಯಾಪಿ ಬರ್ಡೇ ಬ್ರೋ. ನಾನೇನೋ ಗಿಫ್ಟ್ ತರ್ತಿದ್ದೀರಾ ಅಂತ ಅನ್ಕೊಂಡೆ ಅಷ್ಟೇ. ಹೇಳಿಲ್ಲ ಬರ್ತೀನಿ. ಬಿಲೇಟೆಡ್ ಹ್ಯಾಪಿ ಬರ್ಡೇ ಬ್ರೋ. ಲೈಟ್ ಫ್ಯಾನಾ ರೆಡಿ ಬ್ರೋ. ಏಜ್ ಎಷ್ಟು ಬ್ರೋ? ಇಯರ್ ಎಷ್ಟು ಬ್ರೋ? ಅಷ್ಟೇ ನಂದು 26. ಬಿಲೇಟೆಡ್. ಓ ಅಂದ್ರೆ ಫ್ಯಾನ್ ಹಾಕಿದ್ರಲ್ಲ ಕೋಲ್ಡ್ ಆಗ್ಬಿಡ್ತು ಗೈಸ್. ಎಷ್ಟಾಗಿರ್ಬೋದು? 26 ಅವ್ರು ಹೇಳಿದ್ರು. 26. ಥ್ಯಾಂಕ್ ಯು ಬ್ರೋ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಮಾಡಿ. ಬರ್ಡೇ ಟು ಯು. ನಾನು ಹೇಳ್ತೀನಿ ಬರ್ಡೇ ಟು ಯು. ಅವ್ರು ತಿನ್ಸ್ಬೇಕಿತ್ತು. ತಿನ್ನಿ ನೀವು ಫಸ್ಟ್ ಬ್ರೋ ವಿಡಿಯೋ ಇಡೋದ್ರಲ್ಲಿ ಬಿಸಿ ಇದ್ರಲ್ಲ. ಹೋಗೋ ನೀನ್ ತಿನ್ಸು. ನೀವು ಮಾಡ್ರಿ, ನಾನು ಬರ್ತೀನಿ. ನಿಂಗೆ ಹಿಡಿಯಕ್ ಬರಲ್ಲ ಬ್ಲಾಗು. ನಾ ಹಿಡಿತೀನಿ ಬನ್ನಿ. ನೋಡಿ ಬನ್ನಿ ಬ್ರೋ. ಅನ್ಎಕ್ಸ್ಪೆಕ್ಟೆಡ್ ಇದೆಲ್ಲ ತಾನೇ ಮನು? ಅನ್ಕೊಂಡಿರ್ಲಿಲ್ಲ ತಾನೇ? ಕೊಂಡ್ಕೊಂಡಿರ್ಲಿಲ್ಲ. ಹೋಗಪ್ಪ ನೀನು. ಅದಕ್ಕೆ ನೀವು ಮನೆಗೆ ಬರ್ಬೇಕು ಅಂದಿದ್ದು. ಅಲ್ಲಿ ಏನದು? ಏನೇನು ಪ್ಲಾನ್ ಮಾಡಿದೀವಿ, ಹಿಂಗ್ ಹೇಳೋದು ಇವ್ರಿಗೆ. ಮನು ಅದಕ್ಕೆ ನೀವ್ ಹೇಳಿದ್ರಲ್ಲ ಅಲ್ಲಿಂದ ಮನೆಗೆ ಹೋಗೋಣ ಅಂತ. ಅವಾಗಲೇ ಡೌಟ್ ಆಯ್ತು. ಮುಖ ನೋಡ್ಕೊಂಡ್ರು. ಮತ್ತೆ ಬ್ರೋ ನನ್ ಗೇಮ್ ಆಡೋದಂದ್ರೆ ತುಂಬಾ ಇಷ್ಟ. ಡೈರೆಕ್ಟ್ ಆಗಿ ಬರುವ ಏನಕ್ಕೆ ಹೇಳ್ರಿ ಕರ್ಕೊಂಡ್ ಬಂದಿದ್ದು. ಅದಕ್ಕೆ ಹೇಳಿದ್ದು ನಿಮ್ಗೆ. HPD ಮುನ್ನು ಅಂತ ಬರ್ದಾರೆ ರೆಡಿ ಬ್ರೋ, ಒಂದು ಬ್ರೋ ಕಟ್ಟಾಗ ಅಲ್ಲಿ ಏನಾಯ್ತು ಗೊತ್ತಾ? ಅಲ್ಲಿ ಬಿಲೇಟೆಡ್ ಹ್ಯಾಪಿ ಬರ್ಡೇ ಮುನ್ನು ಅಂತ ಬರೆಯಕ್ಕೆ ಅವಳು ಅವ್ರು ಅಲ್ಲಿ ಜಾಗನೇ ಇಲ್ವಲ್ಲ ಅಂತವ್ರು ಪಾಪ ಬನ್ನಿ ಬನ್ನಿ ತಿನ್ಸೋಣ ಅಂತ ಬಿಡ್ತಾಳ ಬಾಯಿನ. ಇಲ್ಲೊಬ್ರು ಕ್ಯಾಮ್ರಾ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಕ್ಕ. ಬೇಡನಾ ಅವ್ರದ್ದು? ಏಪ್ರಿಲ್ಗೆ ಬ್ರೋದು ಬರ್ತಡೇ ಅಲ್ವಾ? ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ನೋಡಿ ಬ್ರೋ, ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಬ್ರೋ. ಏನಿದು ಬರ್ಡೇ ಮಾಡ್ಬಿಟ್ಟಿದ್ದೀರಲ್ಲ? ಏಪ್ರಿಲ್ ಅಲ್ಲಿ ಇವ್ರಿಬ್ರದ್ದು ಬರ್ತಡೇ ಇದೆ ಅಲ್ವಾ? ನಾವಿಬ್ರು ಕ್ಯಾಮ್ರಾಮನ್. ಎಲ್ಲೋದ್ರು ಅದೆಲ್ಲೆಲ್ಲಿ ಇವಳು ನೋಡ್ರಿ ಎಲ್ಲಿ ಹಿಡಿತಿದ್ದಾಳೆ ಅವ್ರು ಗೈಸ್ ಇಬ್ರಿಗೂ ಬ್ಲಾಗ್ ಮಾಡಕ್ ಬರಲ್ಲ. ಹ್ಯಾಪಿ ಬರ್ಡೇ ಬ್ರೋ. ಥ್ಯಾಂಕ್ ಯು ಬ್ರೋ. ಶೂ ತಗೊಂಡು ಬಂದಿದ್ದಾರೆ ಗೈಸ್. ನಂಗೆ ನಿಜ ನಂಗೆ ಗೊತ್ತಾಗ್ಲಿಲ್ಲ ಏನ್ ಕೊಡ್ಬೇಕು ಅಂತ. ನನಗ್ ಗೊತ್ತಾಯ್ತು, ಹುಡುಗರಿಗೆಲ್ಲ ಶೂಸ್ ಇಷ್ಟ. ಶೂ ಕುಡಿಮಾ. ಯಾವ ಟೈಮಲ್ಲೂ ತಗೊಂಡು ಯಾರು ನಿಮ್ಮಿಬ್ರಲ್ಲಿ ಯಾರು ಚೂಸ್ ಮಾಡಿದ್ದೀರಾ? ನೀವೇನಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಬ್ರೋ. ನೀವು ಕೊಡ್ಸಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರೋ. ಪರವಾಗಿಲ್ಲ, ಗಿಫ್ಟ್ ಎಲ್ಲ ಏನ್ ಬೇಡ ಆಗಿತ್ತು, ನೀವು ನಮಗ್ ಸಿಕ್ಕಿದಿರಲ್ಲ ಅದೇ ಖುಷಿ. ಇಷ್ಟ ಆಯ್ತಾ ನೋಡ್ರಿ, ಓಪನ್ ಮಾಡಿ. ನೋಡೋಣ. ಅವರಿಗೆ ಫಸ್ಟ್ ಆಫ್ ಆಲ್ ಶೂಸ್ ಅಂದ್ರೆ ಇಷ್ಟ. ನನಗೆ ಶೂ ಅಂದ್ರೆ ಇಷ್ಟ, ಡ್ರೆಸ್ ಗಿನ್ ಆಕ್ಚುಲಿ. ನಿಜವಾಗ್ಲೂ ಹೌದು. ಸೂಪರ್. ಓ ಸೂಪರ್. ಈ ಕಲರ್ ಇಲ್ಲ. ಈ ಕಲರ್ ಮಾತ್ರ ಕಲರು ಇಲ್ಲ, ಈ ತರ ಕಲರ್ ಇಲ್ಲ. ನಾನು ವೈಟ್ ಸೆಲೆಕ್ಟ್ ಮಾಡಿದ್ದು, ಬಟ್ ಇವಳು ಈ ಕಲರ್ ಯಾರ ಹತ್ರ ಇರಲ್ಲ. ಮಮ್ಮ ಸೆಲೆಕ್ಟ್ ಮಾಡ್ರಿ ಅಂತ ಸೆಲೆಕ್ಟ್ ಮಾಡ್ಸಿದ್ ಇವಳೇನೆ. ಚೆನ್ನಾಗಿದೆಯಲ್ಲ? ಪರವಾಗಿಲ್ಲ guys. ಥ್ಯಾಂಕ್ ಯು. ಸುರಭಿ ಸೂಪರ್. ಗ್ರೇಟ್ ಜಾಬ್. ಸೂಪರ್ ಆಗಿರೋ ಕಲೆಕ್ಷನ್ ಇದೆ. ಸೆಲೆಕ್ಷನ್ ಜಾಸ್ತಿ ಹುಡುಗಿರಿಗೆ ಬರೋದು. ಅಲ್ಲ? ಅಲ್ಲ ಅವ್ರ ಹತ್ರ ಇರ್ಲಿಲ್ಲ ಆ ಕಲರ್. ಅನ್ಕೊಂಡೆ ಅಂದ್ರೆ ಮಾಮೂಲಿ white ಸೊ ಗೈಸ್ ಇಷ್ಟ ಆಗಿದೆ ಅಂತ ಅವ್ರಿಗೆ ಗಿಫ್ಟ್. colour ಸಿಗುತ್ತೆ. ಥ್ಯಾಂಕ್ ಯು ಬ್ರೋ, ಸೂಪರ್ ಆಗಿದೆ ಶೂ. ಗೈಸ್ ಸ್ನ್ಯಾಕ್ಸ್ ಇದೆ, ಬನ್ನಿ ಹೋಗೋಣ. ಸ್ನ್ಯಾಕ್ಸ್ ಇದೆ ಆಮೇಲೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ ನೋಡ. ಇದು ಮುನ್ನಾರ್ದೆಲ್ಲ ಇದಾಗುತ್ತೆ ಬ್ರಾ, ಮುನ್ನಾರ್ದು. ಹಾ ನೀವೇನ ರೂಮಿಗೆ ಹೋಗ್ಬಿಟ್ಟು ಹಂಗ್ ಬಂದ್ಬಿಟ್ರಿ? ಹಾ ಇನ್ನೊಂದು ಗಿಫ್ಟ್ ಕೊಡೋಣ ಅಂತ ತಗೊಳ್ರಿ.
ಫೋನ್ ಎಗ್ರೋಯ್ತು ಬ್ರೋ ಅಲ್ಲಿ ಐಫೋನು ಯಾಕಲ್ಲ ಎಂತ ಭಯ ಅದು ಕೂಡ ನಿಜವಾದ ಅವ್ರ ಕೈಯಲ್ಲಿ ಯಾರಾದ್ರೂ ಫೋನ್ ಇಟ್ಟಿದ್ದೀನ? ಫೋನ್ ಇಡು. ಅನ್ಕೊಂಡೆ ಇವ್ರು ಫೋನ್ ಇಟ್ಕೊಂಡು ಫೋನ್ ಎಸ್ಬಿಟ್ರು ಗೈಸ್, ಫೋನ್ ಎಸ್ಬಿಟ್ರು ಅವರು. ಹೋಗ್ಲಿ ಮೇಡಮ್ ಇವಾಗ ಅದರಿಂದ ಒಂದ್ 5 ನಿಮಿಷ ಅಷ್ಟು ನಿಮಿಷ ಗೊತ್ತಾರೆ. ಹೌದಾ? ಅದನ್ನ ಕೇಳ್ರಿ. ಇವ್ರ ಅಕ್ಕ ಭಯ ಮಾಡಲ್ಲ. ಹೌದಾ? ತಗೋ ಮತ್ತೆ ಹಿಡ್ಕೊ. ಗೈಸ್ ಇಲ್ಲಿ ನೋಡಿ. ಗೈಸ್ ಹಾವು ಹಿಡ್ಕೊಂಡು ಎದುರಿಸ್ತಾ ಇದಾರೆ ಗೈಸ್, ಎಲ್ಲರಿಗೂ ಹಾವು ಹಿಡ್ತಾ ಫುಲ್ ಸರಿ ಮಾಡ್ಕೊ ಆಯ್ತು. ತಗೊಂಡು ಸಣ್ಣವ್ರ ಮೇಲೆ ಎಸೆದು ಸಣ್ಣ ಕಿರ್ಚಿದ್ ನೋಡಿದ್ರೆ ನೀವು ಎಷ್ಟು ಜೋರಾಗಿ ಕಿರ್ಚಿದ್ರು. ನಾನೇನೋ ಸರ್ಪ್ರೈಸ್ ಕೊಡ್ತೀರ ನಾನ್ ಬರ್ತಡೆ ಏನೋ ಸರ್ಪ್ರೈಸ್ ಇಕ್ಕೋರೆ ಅನ್ಕೊಂಡೆ. ನಾನು ಅದಕ್ಕೆ ಶಾಕ್ ಆಗಿ ಹಿಂಗಿದ್ದೆ ಆರಾಮ್ಸೆ ಹಿಂಗೆ ನೋಡ್ತಾ ಇದ್ದ, ಸಡನ್ ಆಗಿ ಆಗ್ಬಿಟ್ರು. ಕಿಸ್ಕೊಬಿಟ್ರು ಜೋರಾಗಿ ಫೋನ್ ಎಸ್ಬಿಟ್ಟು. ಫೋನ್ನೇ ಎಸೆದ್ಬಿಟ್ರು, ಫೋನೇ ಎಗರ್ಬಿಟ್ಟು. ಇವಳು ಕಿಸ್ಕೋಬೇಕಿತ್ತು. ಅವಳ ಸೈಡಿಗೆ ನೀವು ಬಿಸಾಕಿದ್ರಿ. ಹಿಡ್ಕೋ, ಏನಾಗಲ್ಲ ಹಿಡ್ಕೋ ಅದನ್ನ. ನಿಜವಾಗ್ಲೂ ಆಗಲ್ಲ please. RCB ಮ್ಯಾಚ್ ದಿನಾನೇ ಕರ್ಕೊ ಬಂದಿದ್ದಾರೆ ಇಲ್ಲಿಗೆ. RCB ಯಾಕೆ? ನನ್ನ ಫೇವ್ರೆಟ್ ಹಾ, ನೀವ್ ನೋಡಲ್ವಾ RCB ಮ್ಯಾಚ್? ಕೂಗಾಡ್ತಾಳೆ ಮನೆಯೊಳಗೆ ಇವಳು ಅಂತ. ನೀವು ಮ್ಯಾಚ್ ನೋಡಲ್ವಾ ನೀವು RCB ಇದ್ದಾಗ? ನೋಡ್ತೀವಿ. ಇವಳೆ ನಂಗೆ ಹಿಂಗ್ ಹೊಡಿಯೋದು, ಕೂಗಾಡ್ತಾಳೆ, 6 ಹೊಡೆಯಂಗಿಲ್ಲ, 4 ಹೊಡೆಯಂಗಿಲ್ಲ, ಕೂಗಾಡ್ತಾಳೆ. ನನಗೆ ಇವಳು ನೋಡ್ತಾಳೆ. ಫೈನಲ್ ಮ್ಯಾಚ್, ಫೈನಲ್ ಏನಾದ್ರು ಹೋದ್ರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ನೋಡೋಣ. ಫೈನಲ್ ಒಟ್ಟಿಗೆ ಕುತ್ಕೊಂಡು ನಾವ್ ಅದೇನೆ ಪ್ಲಾನ್ ಮಾಡ್ತಿರೋದು ಹೋಗ್ಬೇಕಂತ. ಹೋದ್ಸಲ ಹೋಗಕ್ಕಾಗ್ಲಿಲ್ಲ. ಅಂದ್ರೆ ಬೇಡ ಮನೇಲೇನಾ? ಮನೇಲೇನೆ ನಾವು ಮಾಡೋಣ. ಸ್ಟೇಡಿಯಂ ಮಾಡಂತಾರೆ. ಸ್ಟೇಡಿಯಂ ಬೇಡ, ಮನೇಲಿ ಮಾಡೋದು ಮಜಾ. ಮನೆಗೆ ಬರ್ತೀವಿ ನಾವು, ಮನೇಲೆಲ್ಲ ಪಾಪ್ಕಾರ್ನ್ ಅದು ಇದು ಸರಿ. ಎಲ್ಲ ತಿಂಡಿ ಎಲ್ಲ ತಗೊಂಬಂದು ಇಟ್ಕೊಂತಿಲ್ಲ, ಮಸ್ತಾಗಿರುತ್ತೆ. ಫೈನಲ್ ಮ್ಯಾಚ್ ಅಲ್ಲಿ ನೋಡೋಣ. ಫೈನಲ್ ಬಂದ್ರೆ RCB ಫೈನಲ್ ಬರುತ್ತೆ ಬ್ರಾ, ಪಕ್ಕ ಬರುತ್ತೆ ಫೈನಲ್ಗೆ. ಪಕ್ಕ ಬರುತ್ತೆ. ನಿಂಗಿಲ್ಲ ನೋಡು, ನೀರೊಳಗಡೆನೂ ಹೆಲ್ಮೆಟ್ ಹಾಕೊಂಡು ಓಡಾಡುತ್ತೆ. ನೀನ್ ವೆಹಿಕಲ್ ಓಡಾಡ್ಬೇಕು. ಇಲ್ಲ, ಅದಕ್ಕೂ ಸೀರಿಯಸ್ಗೆ ಹೋಯ್ತು ಗೊತ್ತಾ? ನಿಜವಾಗಿ ನೋಡ್ಕೊಂಡ್ ಕಲ್ತ್ಕೊ, ಹೆಲ್ಮೆಟ್ ಹಾಕೊಂಡು ಓಡಾಡಿದ್ಮೇಲೆ ಆಯ್ತಾ? ನೀವ್ ಹಾಕಲ್ರಿ ಪರವಾಗಿಲ್ಲ, ಆದ್ರೂ RCB ವಿನ್ ಆಗೋದು ಬಿಡಿ ಬ್ರೋ. ನೋಡೋಣ. ಕಿರ್ಸ್ಬೇಕಾರೆ ಸುರಭಿ ಹೆಚ್ಚು ಅಂದ್ರೆ ಅವ್ರಕ್ಕಿಂತ ಇವ್ರೆ ಬ್ರೋ, ಮತ್ತೆ ಇವ್ರು, ಮತ್ತೆ ನಾನು ಗೈಸ್ ಇನ್ನೆಲ್ಲ ಆಕ್ಷನ್. ಒಂದ್ ನಿಮಿಷ ಅಂತ ಆಕ್ಷನ್. ಈ ಕಡೆಯಿಂದ ಸುರಿಲಿ, ಆ ಕಡೆಯಿಂದ ಹೋಗ್ಲಿ, ಹೆಂಗೋ ಸುರಿಲಿ. ಅಯ್ಯೋ, ಕೈನ ಮರೆ ಮಾಡ್ಕೊಂಡು ಇನ್ನೆಷ್ಟು ಕೊಡ್ತಾರೆ ನಿಂಗೆ? ಅಷ್ಟೇ ಕೊಡೋದು, ಒಂದ್ ಪ್ಲೇಟಿಗೆ ಅಷ್ಟೇ. ಇವಾಗ ಮ್ಯಾಚ್ ನೋಡ್ಕೊಂಡು ಬ್ರೋ ಅವರ ಬರ್ಡೇ ಪಾರ್ಟಿನ ಡಿನ್ನರ್ನ ಚೆನ್ನಾಗಿ ಹೇಗಿತ್ತು ಬ್ರೋ? ಹೆಂಗಿತ್ತು ಬ್ರೋ? ಎಂಜಾಯ್ ಮಾಡ್ದವ್ರು, ಚೆನ್ನಾಗಿತ್ತು. ಅದು RCB CSK ಮ್ಯಾಚ್ ದಿನಾನೇ ಬೆಸ್ಟ್ ಡಿನ್ನರ್. ಹಾ, ಹೌದಾ? ಸೀರಿಯಸ್ಲಿ ನಮಗೂ ಮರೆಯಕ್ಕಾಗಲ್ಲ ಈ ಕ್ಷಣನ. ಸಗದಾಗಿದೆ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಎಂಜಾಯ್ ಮಾಡಿದ್ವಿ ಇವತ್ತು. ಬಟ್ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಇವ್ರೊಬ್ರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಫುಲ್ ಜಾಲಿ ಜಾಲಿ. ಅಯ್ಯೋ. ಸೊ ಗೈಸ್, ಇವಾಗೆಲ್ಲ ನಮ್ಮ ಮನೆಗೆ ಹೊರಡ್ತಿದೀವಿ. ಸೊ guys. ಬಾಯ್ ಮಾಡ್ಬಿಡ್ರಿ. ಬಾಯ್ 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 ಅಲ್ಲಿ ಅವ್ರು ಏಯ್ ಬ್ರೋ, ಜಸ್ಟ್ ಮಿಸ್. ಸೊ ಗೈಸ್, ಬನ್ನಿ ಮನೆಗೆ ಹೋಗಿ ಬ್ಲಾಗ್ನ ಎಂಡ್ ಮಾಡೋಣ. ಅಂದ ತಕ್ಷಣ ನೋಡಿ ಯಾರನ್ನ ಮಾತಾಡಿಸ್ತಾವಳೆ ಅಂತ. ಏಯ್, RCB ಮ್ಯಾಚ್ ನೋಡಲ್ವಾ? ಹೋಗ್ಬೇಕು. ಹಾ, ಮಾತಾಡ್ಸಿದ್ರೆ ನೆಮ್ಮದಿ ಆಗಲ್ಲ. ಅದಕ್ಕೆ ಮಾತಾಡ್ಸ್ಕೊಂಡು ನಿನೀಗ ಅದಕ್ಕ ನೆಮ್ಮದಿ ಆಗಲ್ಲ. ಅದಕ್ಕೂ ಆಗಲ್ಲ, ನಂಗೂ ಆಗಲ್ಲ. ಪಾಪ ಓಡ್ ಬರುತ್ತೆ ಅಲ್ಲಿಂದ ನಾವು ಬಂದ್ವಿ ಅಂತ. ಅದನ್ನ ಮಾತಾಡ್ಸ್ತೇ ಹೋದ್ರೆ ಬೇಜಾರಾಗಲ್ಲ.
ಈಗ ಮನುಷ್ಯನೇ ಬರ್ತಾರೆ ನಿಮ್ಮ ಹತ್ರಕ್ಕೆ ಮಾತಾಡ್ಸೋಕ್ಕೆ, ನೀವು ಹಂಗೆ ಹೋಗ್ಬಿಡ್ತೀರಾ ಮುಖ ತೋರಿಸ್ಕೊಂಡು. ಹಂಗೆ ಹಂಗೆ ನೋಡಿ ಗೈಸ್ ಹೆಂಗೆ ಮಾತಾಡ್ತಾಳೆ ಅಂತ. ಟ್ರೀಟ್ ದಿಸ್ ಆಸ್ ಎ ಹ್ಯೂಮನ್. ಹಾಂ ಏನಪ್ಪ ಮೂಗೆಲ್ಲ ಮಣ್ಣು ಮಾಡ್ಕೊಬಿಟ್ಟೈತೆ. ಏನೋ ತಿಂದೆ ನೀನು? ಹಾಂ ಏನು ತಿನ್ಕೊಂಬಂದೆ? ಏನಕ್ಕೆ ಹಂಗೆ? ಹಾಂ ಏನು ತಂದಿಲ್ಲ ನೀನು, ಹೋಗು ಅಂತಿದ್ದೆ. ಹಾಂ ಏನು ತಂದಿಲ್ಲ ನೀನು, ಬೆಳಗ್ಗೆ ಹಾಕ್ತೀನಿ ಏನು. ಬೆಳಿಗ್ಗೆ ಹಾಕ್ತೀನಿ ಹೋಗು ಆಯಿತಾ, ಬೆಳಿಗ್ಗೆ ಹಾಕೊಡ್ತೀನಿ ನಿಮಗೆ. ಹಾಂ ನೋಡಿಲಿ, ನೋಡಲ್ವಾ ಮಾತಾಡ್ಸಲ್ವ ನನ್ನ? ಬಾ ಅಡ್ಡ ನೋಡ ಇಲ್ಲಿ ಬಾ ಮಾತಾಡ್ಸಲ್ಲ ಅದು. ಗೈಸ್ ಎಂತ ಇದು? ಮಾತಾಡ್ಸ್ತಾರ ಅವಳನ್ನ ಗೈಸ್ ಮನ್ಸ್ಕೊಬಿಟ್ಟಿದೆ ಪಾಪ. ಹಾಂ ಏನೋ ಆಗೈತೆ. ಬಾ ಏನೋ ಆಗೈತೆ ಅದಕ್ಕೆ. ಬನ್ನಿ ಗೈಸ್ ಹೋಗೋಣ ಮೇಲ್ಗಡೆ. ಹಾಂ ಹಾಂ ನಡಿ ಗೇಟ್ ತೆಗಿ ನೀವೇ ತಗೊಳ್ಳಿ, ತೆಗಿ ನೀವೇ ತಗೊಳ್ಳಿ. ತೆಗಿಯಪ್ಪ ನಡಿ. ಮ್ಯಾಚ್ ನೋಡ್ಕೊಂಡು ಹೋಗಿ. ಹಾಂ ಹಾಂ ಆರ್ ಸಿ ಬಿ ಮ್ಯಾಚ್ ನೋಡ್ಕೊಂಡು ಹೋಗ್ತೀನಿ. ಇಲ್ಲೇ ಮ್ಯಾಚ್ ನೋಡ್ಕೊಂಡು ಮನೆಗೆ ಹೋಗ್ತೀನಿ. ನಡಿ ನಡಿ. ಮತ್ತೆ ಬಂದ ತಕ್ಷಣ ಕೇಕ್ ತಿನ್ಕೊಂಡು ಮ್ಯಾಚ್ ನೋಡ್ತಾವಳೆ. ಹಾಂ ಹೌದಾ? ಹಾಂ ನೋಡ್ಬೇಕು. ಹೌದಾ? ಯಾಕೆ? RCB ಅಲ್ವಾ? ಹಾಂ RCB ಅಲ್ವಾ? ಬೇರೆ ಮ್ಯಾಚ್ ಇದ್ರೆ ಓಕೆ. ಬೇರೆ ಮ್ಯಾಚ್ ನಾನೇಕ್ ನೋಡ್ಲಿ? ಅಯ್ಯೋ ಏನು 4 ಬಿಟ್ರು ಅನ್ಕೊಂಡ? ಬಿಡಲ್ಲ ಬಿಡು ನೋಡು. ಈ ಸತಿ ಏನಾದ್ರು ಆ ಫಿಶ್ 6 ಹೊಡಿತೆ ಅದಕ್ಕೆ ಸುಮ್ಮನೆ ಅದೇ. ಆ ಫಿಶ್ ಏನಾದ್ರು ನಾನು ಏನಾದ್ರು ಸೋಲಾ ತರ ಮಾಡ್ಬಿಟ್ಟಿದ್ರೆ ನಿಜವಾಗ್ಲೂ ಎತ್ಕೊಂಡೋಗಿ ಫ್ರೈ ಮಾಡ್ಬಿಟ್ಟು ಏನು ಫ್ರೈ ಅದು? ನಮಗೆ ತಿನ್ಸ್ಬಿಡ್ತಾ ಇದ್ದೆ. ಯಾರಿಗೆ? ಅವ್ರು ತಿನ್ನಲ್ವಲ್ಲ. ಫಿಶ್ ತಿಂತಾರಲ್ಲ ಅವರು, ಹಂಗ ತಿನ್ಸ್ಬಿಡ್ತಾ ಇದ್ದೆ ಗೈಸ್. ಮತ್ತೆ ಅದು CSK ಕಡೆ ಹೊರಟೋಯ್ತು. ಹಾಂ CSK ಕಡೆ ಹೊರಟೋಯ್ತು. ಎಲ್ಲ ಅಷ್ಟಕ್ಕೇನೆ ಎಷ್ಟು ಬೇಜಾರು ಮಾಡ್ಕೊಂಡ್ರು ಗೊತ್ತಾ ಅಲ್ಲಿ ಇರೋರು ನೋಡ್ಕೊಂಡು. ನೋಡಿ ಇಲ್ಲಿ ಬಿಟ್ಬಿಟ್ರು. ಹಾಂ ಅಮ್ಮ 6 ಮಾಮ ಏನಾಗಲ್ಲ ಬಾ. ಹಿಂಗ್ ಹೊಡಿತು ನಾನು. ಫೈನಲಿ RCB ವಿನ್ ಆಯ್ತು. ಏ ಫಿಶ್ ಉಳ್ಕತ್ತು. ಗೈಸ್ ಫಿಶ್ ಉಳ್ಕೊಂಡ್ಬಿಡೈತೆ. ಅದು ಆ್ಯಕ್ಚುಲಿ ರೈಟ್ ಕಡೆಗೆ ಬಂದೈತೆ. ಇವರು ಅಲ್ಲಿದ್ರಲ್ಲ ಒಬ್ರು ನಮಗೆ ಅದನ್ನ ತೋರಿಸ್ತಾ ಇದ್ರಲ್ಲ, ಅವ್ರು ಎಕ್ಸ್ಚೇಂಜ್ ಮಾಡಿಬಿಟ್ರು. ಸೊ ಅದು ನನ್ನ ಕಡೆಗೆ ಬಂತದ, RCB ಕಡೆನೇ. RCB ಗೆಲ್ಬಿಡ್ತು ಗೈಸ್. ಸೊ ಫೈನಲಿ ಗೈಸ್ RCB ಫ್ಯಾನ್ಸ್ ಯಾರ್ಯಾರಿದ್ದೀರಾ ಒಂದ್ಸತಿ ಕಮೆಂಟ್ ಮಾಡಿ ನೋಡೋಣ. RCB ಫ್ಯಾನ್ಸ್ ತಗೋ ಇವರು RCB ಫ್ಯಾನ್. ಹಾಂ ಹಾಂ ಹೇಳು. ಅದೇ ಇದು RCB ಫ್ಯಾನ್ ಅಂತ. ಬಾ ಓವರ್ ಆಗಿ ಆಡ್ತೀಯಾ? ತಗೋ ಕಣ್ಮುಚ್ಕೊ ಮತ್ತೆ. ಮಮ್ಮ ನಮ್ ಕಾಲ್ ಮುಗಿತೀನಿ ಬೇಡ. ಪ್ಲಾಸ್ಟಿಕ್ ಅವಲ್ವಾ, ಪಟಾಕಿ ಹೊಡಿತಾರ. ಬರ್ತಾ ತಡಿ. ಏನ್ ವಿಡಿಯೋ? ಯಾವ ತರ ವಿಡಿಯೋ ಮಾಡ್ಕೊಡ್ಬೇಕು? ಬರುತ್ತೆ ಅದು ಡಮ್ ಡಮ್ ಅನ್ನೋದು RCB. ಅವಾಗ ತಡಿ ಬರ್ಲಿ. ನೋಡಿ ಗೈಸ್ ತಿರ್ಕೆ ಆಸೆಗಳು. ತಿರ್ಕೆ ಆಸೆ ಅಲ್ಲ ಗೈಸ್, ಅದು RCB ಅನ್ನೋ ಆಸೆ. RCB ಅನ್ನೋ ಆಸೆ. ಅದು ಏನ್ ಗೊತ್ತಾ, ಈಗ ಅದೇ ಚೆನ್ನಾಗಿ ಇಟ್ಬಿಟ್ಟಿದ್ರೆ ಬೇಜಾರಾಗೋದಲ್ವಾ? ಹಂಗೆ ಇವಾಗ ಖುಷಿ ಆಗಿದೆ ಗೆದ್ರು. ಸೊ ಅದಕ್ಕೆ ಖುಷಿ ಪಡೋಣ. ನೋಡಿ ಗೈಸ್ ಸುರಭಿ ನನ್ನ ಜೊತೆ ಮಾತಾಡ್ತಾ ಇಲ್ಲ. ಓಯ್ ಏನು ಹೇಳು? ಹಾಂ ಮಾತಾಡಲ್ವಾ? ಎಲ್ಲಿವರೆಗೂ? ಯಾಕೆ? ಯಾಕೆ ಕೊನೆವರೆಗೂ ಮಾತಾಡಲ್ಲ ಹಂಗಾದ್ರೆ? ಹಾಂ ಮಾತಾಡಿಸೋವಂತೆ ಗೈಸ್ ಅವಳನ್ನ. ಬನ್ನಿ, ಏನು ಮಾಡೋಂಗಿಲ್ಲ. ಎಲ್ಲಿವರೆಗೂ ಮಾತಾಡ್ಸಲ್ಲ ನೋಡ್ತೀನಿ. ಸೊ ಗೈಸ್ ವ್ಲಾಗ್ನ ನೆನ್ನೆನೇ ಎಂಡ್ ಮಾಡಬೇಕಿತ್ತು, ಎಂಡ್ ಮಾಡೋಕ್ಕಾಗಲಿಲ್ಲ. ಲೇಟಾಗಿತ್ತು ಅಂದ್ಬಿಟ್ಟು ನಾನು ಹಾಗೆ ಮನೆಗೆ ಹೋದೆ. ಪ್ಲಸ್ ಈಗ ಇವಾಗ ಒಂದು ಆಚೆ ಶೂಟ್ಗೆ ಹೋಗ್ತಿದ್ದೀನಿ. ಅಲ್ಲಿ ಶೂಟ್ ಮುಗಿಸ್ಕೊಂಡು ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಅವಳ ಅಷ್ಟರಲ್ಲಿ ಮಾತಾಡ್ಸೋಣ ಬನ್ನಿ. ನನ್ನ ಜೊತೆ ಮಾತಾಡ್ತಿಲ್ಲ ಅಲ್ವಾ? ಶೂಟ್ ಮುಗಿಯೋ ಅಷ್ಟರಲ್ಲಿ ಮಾತಾಡೋ ಥರ ಮಾಡೋಣ. ಹಾಯ್
ಫೈನಲಿ ಸುರಭಿ ಮಾತಾಡ್ಬಿಟ್ಲು ಗೈಸ್. ನಾನು ಇನ್ನೂ ಮಾತಾಡ್ಸಿಲ್ಲ ಗೈಸ್. ಇಲ್ಲಿ ನೋಡಿ ಉಗ್ರು ಬಣ್ಣ ಹಾಕೊಂಡು ಕೂತವಳ. ಏಯ್ ಉಗ್ರು ಬಣ್ಣ ಹಾಕೋತಾರ? ಏನು ಹಾ ಏನು ಹಾಕೋಬಾರ್ದು. ಯಾಕೆ? ನೋಡಿ ಗೈಸ್ ಉಗ್ರು ಬಣ್ಣ ಹಾಕೊಂಡು ಕೂತವಳ. ಅಪ್ಪ ಇಡಿಯಟ್, ನಡಿ ಹೋಗೋಣ. ಏನಿ ಅಪ್ಪ? ಇನ್ನೇನು ಟೈಮ್ ಆಗೈತಿ, ಉಗ್ರು ಬಣ್ಣ ಹಾಕೊಂಡು ಕೂತಿದ್ಯಾ? ಹಾ ನೀವತ್ತಾನೆ ಅಲ್ಲಿ ನಿಂತು ನನಗೆ ಪೆನ್ ಓದ್ತೈತೆ ಗೈಸ್. ಒಂದು ಮಾತು ಕೇಳಲಿಲ್ಲ. ಏನಕ್ಕೆ ಏನು? ಬೇರೆಯವ್ರಾಗಿದ್ರೆ ಪಾಪ ಎಷ್ಟು ಕೇರ್ ಮಾಡೋರು. ಬೇರೆ ಅಯ್ಯ ಯಾರು ಅಯ್ಯ ಯಾರು? ನೀವೇ. ನಾನು ಅಯ್ಯ ಅಲ್ಲ, ನಂಗೆ ನಮ್ಮ ಮನೆ ನೇಮಿಕ್ಕಿದ್ದಾರಪ್ಪ ನಂಗೆ. ಅಮ್ಮ ನನ್ನ ಯಾಕೆ ಮಾಡ್ತೀರಾ? ನನಗೂ ನೇಮ್ ಇಕ್ಕಿದ್ದಾರೆ ಆಯ್ತು. ಮನೆ. ಇವಮ್ಮ ಐ ವ್ಲಾಗ್ ಇದು ಆ ಥರ ಎಲ್ಲ ಮಾತಾಡಬಾರ್ದು, ಕಟ್ ಮಾಡ್ಬೇಕವ ನನ್ನ ಗೈಸ್. ಹ್ಞೂ ಗೈಸ್, ಎಷ್ಟು ಪೇನ್ ಆಗುತ್ತೆ ಗೊತ್ತಾ ಒಂದು ಹುಡುಗಿಗೆ. ಅದು ಅವ್ರು ಏನೋ ತಂದ್ಕೊಡ್ಲಿಲ್ಲ, ಏನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಅಂಥ ಸಿಚುವೇಶನಲ್ಲಿ ಏನೋ ಒಂದ್ ನೋಡ್ಕೊಂಡ್ರೆ ಖುಷಿ ಆಗುತ್ತೆ. ಬಟ್ ನನ್ಗೆ ಖುಷಿ ಪಡಿಸಿಲ್ಲ ಇವರು. ಇವತ್ತು ಪಡಿಸ್ತೀನಿ ಬಾ, ಪಿಜ್ಜಾ ಅಂದ್ರೆ ಒಂದಲ್ಲ ಒಂದಿನ ಪಿಜ್ಜಾ ಕೊಡ್ಸಕ್ಕೆ ಕರ್ಕೊಂಡು ಹೋಗ್ತಾರೆ ಗೈಸ್. ಬಾ ಪಿಜ್ಜಾ ಕೊಡಿಸ್ತೀನಿ. ನೀವೇ ಇಟ್ಕೊಳ್ಳಿ ನಿಮ್ಗೆ. ಬಾಯ್ ಪೆನ್ ನೋವ್ತೈತೆ ಅಂದ್ರೆ ನಮ್ಮ ಪಿಜ್ಜಾ ತಿಂದು ಸರಿ ಹೋಗ್ಬಿಡುತ್ತಾ? ಸರಿ ಬಾ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಹಾಸ್ಪಿಟಲ್ಗೆ ಹೋಗ್ಬಿಟ್ರೆ ಸರಿ ಹೋಗ್ಬಿಡುತ್ತಾ? ಮತ್ತೆ ಇನ್ನೇನು ಹಿಂಗೆ ಮಾತಾಡೋರು ಸರಿ ಆಗುತ್ತಾ? ಏನು ಹಿಂಗೆ ಮಾತಾಡೋದು ಸರಿ ಆಗುತ್ತಾ? ನೋಡಿ ನೀವೇ ಏನ್ ಮಾಡಿದ್ರೆ ಸರಿ. ಬಸ್ ಗೈಸ್ ಅದೆಲ್ಲ ಬಿಹೈಂಡ್ ಕ್ಯಾಮ್ರಾ ಅದಲ್ಲಿ ಮಾಡ್ತೀನಿ, ಮುಂದೆ ಮಾಡಲ್ಲ. ಏನ್ ಮಾಡ್ತೀವಿ ನೋಡಿ ಎಷ್ಟು ದೊಡ್ಡ ಪಿಜ್ಜಾ ತಿಂತಿದ್ದಾಳೆ ಒಬ್ಳೆ. ಹಾಂ ನಾವು ಒಬ್ಬನೇ ತಿನ್ಕೊಂಡ್ಬಿಟ್ಟಿದ್ದಲ್ಲ. ಹ್ಞೂ ತಿನ್ಕೋ, ತಿನ್ಪತಿಯಾ? ಹಾಂ ಇವರು ನೋಡಿ, ತಿನ್ನು ತಿನ್ನು. ಬಂದೆಷ್ಟು 1 ಅವರ್ ಆಯಿತು. ಅಯ್ಯೋ ಅಲ್ಲಪ್ಪ, 1 ಅವರ್ ಆಯಿತು. ಗೈಸ್ ಸುರಭಿಗೆ ಬೆನ್ನು ಹೋಗ್ತಿದೆಯಂತೆ, ಅದಕ್ಕೆ ಮಾಲಲ್ಲೆಲ್ಲ ಅದೇನೋ ಮಸಾಜ್ ಮಿಷಿನ ಅಲ್ಲಿ ಹೋಗ್ಬೇಕು ಗೈಸ್. ಮಸಾಜ್ ಮಾಡಿಸ್ಕೊಂಡು ಹಂಗೆ ಮನೆಗೆ ಹೋಗೋಣ ಬನ್ನಿ. ಗೈಸ್ ಏನ್ ಗೊತ್ತಾ, ನನ್ನ ಮಾತು ಕೇಳಿಸ್ತೈತೆ ಗೊತ್ತಿಲ್ಲ. ನನ್ನ ಮಾತು ಕೇಳಿಸ್ತೈತೆ ಇಲ್ವೋ ಗೊತ್ತಿಲ್ಲ. ಇನ್ಮೇಲಿಂದ ನಾನೇ ಬ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಸೊ ಮಾಲಲ್ಲಿ ಏನೇನು ಆಗಿತ್ತು ಅದನ್ನೇನು ಕ್ಯಾಪ್ಚರ್ ಮಾಡೋಕೆ ಆಗಲಿಲ್ಲ. ಸೊ ಇಲ್ಲಿಂದ ಏನೇನು ಮಾಡಿದ್ರು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಏನಂತೀರಾ? ಹೌದು, ನನ್ನ ಕಡೆ ತಿರ್ಸು ಈಗ ಫೋನ್ ಕಲ್ತಿದ್ದೀರಲ್ಲ ಗೈಸ್. ಈಗ ಅದನ್ನೇ ಟ್ರೈನ್ ಮಾಡ್ತಿದ್ದೆ, ಹಿಂಗೆ ಮಾಡೋದು ಹಂಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೆ. ನೋಡೋಣ ಹಿಂಗೆ ಮಾಡ್ತಾರೆ ವಿಡಿಯೋಸ್ ಎಲ್ಲ. ಸೊ ಬನ್ನಿ ಗೈಸ್, ಇಸ್ಕೋಬೇಕು. ಇಲ್ಲಿ ಊಟ ಇದಕ್ಕೆ ಅಂತ ಇಸ್ಕೊತಾ ಇದ್ದೀನಿ. ಸೊ ನನ್ನ ವಾಯ್ಸ್ ಕೇಳಿಸ್ತಿರಲ್ಲ ನಂಗೆ ಗೊತ್ತು, ಪರವಾಗಿಲ್ಲ. ನೋಡಿ ಸುರಭಿ ನನಗೆ ಮುದ್ದೆ ಮಾಡಿಕೊಟ್ಟಿದ್ದಾಳೆ. ಹಂಗೆ ಅನ್ಕೋಬಿಟ್ರ ಗಾಯ್ಸ್, ಎಂಥದ್ದು ಇಲ್ಲ, ಹೋಟ್ಲಿಂದ ತರಿಸಿರೋದು. ಬಾಕ್ಸ್ ನೋಡಿದ್ರೆ ಸಾಕು ಕಂಡಿಡ್ಬೋದು ಬೋದು 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 ಇದು ಹೋಟೆಲ್ನಿಂದಾನೆ ಅಂತ. ಬನ್ನಿ ಗಾಯ್ಸ್ ಊಟ ಮಾಡೋಣ. ಊಟ ಮಾಡಿಬಿಟ್ಟು ಮೂವಿ ನೋಡ್ಕೊಂಡು ಚಿಲ್ ಮಾಡೋಣ. ಅದೇ ವ್ಲಾಗ್ ಹಿಡಿಯಕ್ಕೆ ಬರ್ತಾ ಇಲ್ವಾ? ಇಲ್ಲ, ಒಂಚೂರು ಹ್ಯಾಂಡ್ ಕಾಣಿಸ್ತು ಅಷ್ಟೇ. ಸೊ ಗೈಸ್ ಟೈಮ್ ಆಗಿದೆ ಗೈಸ್, ಹೋಗ್ಬೇಕು ಇವಾಗ. ಸೊ ಅದಕ್ಕೆ ಇನ್ಮೇಲಿಂದ ವ್ಲಾಗ್ ಎಲ್ಲ ಸುರಭಿನೇ ಮಾಡ್ತಾಳೆ. ಈಗ ನಾವು ಗೈಸ್ ಯಾರು ಮಾಡಬೇಕು, ಸುರಭಿ ಮಾಡಬೇಕಾ ನಾನು ಮಾಡಬೇಕಾ ಕಮೆಂಟ್ ಮಾಡಿ ಗೈಸ್. ಗೈಸ್ ನೋಡೋಣ. ಅಂದರೆ ನನಗೆ ಮಾತಾಡೋಕ್ಕೆ ಬರಲ್ಲ ಅಂತಲ್ಲ, ಬರುತ್ತೆ. ಇವ್ರು ಚೆನ್ನಾಗಿ ನೋಡ್ಕೊಂಡ್ರೆ ಬರುತ್ತೆ. ನನ್ನ ಮೇಲೆ ಒಂದು ಸ್ವಲ್ಪ ರೇಗಾಡ್ಬಿಟ್ರೆ ನನಗೆ ಬರಲ್ಲ. ಅದಕ್ಕೆ ಇಷ್ಟು ದಿನ ಮಾಡಿರಲಿಲ್ಲ. ಸೊ ಇನ್ಮೇಲಿಂದ ಆ ಥರ ಮಾಡಲ್ಲ ಅಂತ ಹೇಳಿದ್ದಾರೆ. ಮಾಡಿದ್ರೆ ಏನಿಲ್ಲ, ಕ್ಯಾಮ್ರಾದಲ್ಲೇ ಬಂದ್ಬಿಟ್ಟು ಹೇಳ್ತೀನಿ, ನೀವೇನು ಮುಗಿತು ಹಿಂಗ ನೋಡ್ಕೊಳ್ಳೋದಲ್ಲ ಅಂತ ಅಷ್ಟೇ. ಮತ್ತು ಗೈಸ್ ಏನು ಗೊತ್ತಾ, ನಾಳೆಯಿಂದ ಏನೇನು ವ್ಲಾಗ್ ಮಾಡಬೇಕು ಅಂತ ಎಲ್ಲ ಸ್ವಲ್ಪ ಐಡಿಯಾಸ್ ಕೊಡಿ. ನಮ್ಮದು ಇದೆ, ಬಟ್ ಅದು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ್ಯಂಡ್ ಕಪಲ್ಸ್ ಮಧ್ಯ ಏನು ನಡೆದ್ರೆ ಇಷ್ಟ ಆಗುತ್ತೆ ಅದನ್ನು ಕಮೆಂಟ್ ಮಾಡಿ. ಸೊ ಅದನ್ನು ಮಾಡ್ತೀವಿ. ಮತ್ತು ಇನ್ನೇನು ಸಮಾಚಾರ ತೇಜು? ಹೇಳ್ಬೇಕು ನೀವು. ಫೋನ್ ಬಿಡಿ ಗೈಸ್, 3 ಹೊತ್ತು ಫೋನ್ ನೋಡ್ತಾರೆ ಗೈಸ್. ಅದೇನಕ್ಕೆ ಅಂತ ಗೊತ್ತಿಲ್ಲ, 3 ಹೊತ್ತು. ನಾನು ನಿಜವಾಗ್ಲೂ ಇಲ್ಲಿ ಇದೊಂದು ಫೋನ್ ಕೊಟ್ಟಿದ್ದಾರೆ, ಇದನ್ನು ಇಸ್ಕೋತಾರೆ, ಇದನ್ನ ಇಸ್ಕೊಂಡು ನೋಡ್ತಾರೆ. ಅಲ್ಲಿ ನೋಡ್ರಿ, ಅಲ್ಲಿ ನಿಮ್ಗೆ ಕಂಡ್ರೆ ಉಗಿತಾರದು ಮಕ್ಕಕ್ಕೆ ಮಕ್ಕೆ ಹೋಗಿದ್ಯಾ?
ಸೊ ಗಾಯ್ಸ್ ಈಗ ಸುರಭಿ ಅವರು ಹೊಟ್ಟೆ ನೋಡಿ ಗಾಯ್ಸ್, ಹೊಟ್ಟೆ ಬಟ್ಟೆ ಇಲ್ಲ, ಜಿಮ್ಗೆ ಹೋಗ್ತಿದ್ದೀನಿ. ಹೆಣ್ ಮಾಡ್ಬಿಡು ಸರಿ. ಸೊ ಗೈಸ್ ಜೋರಾಗಿ ಮಾತಾಡು. ನಂದು ಕೇಳಿಸುತ್ತೆ, ನೀವು ಅಂತ ಹೇಳೋದ್ಕಿಂತ ನಂದು ಪರವಾಗಿಲ್ಲ, ನಂದು ಕೇಳಿಸುತ್ತೆ. ಸೊ ಗೈಸ್ ಅದೇ ಹೇಳ್ದಂಗೆ ಸ್ವಲ್ಪ ಐಡಿಯಾಸ್ ಕೊಡಿ. ಸೊ ಆ ಪ್ರಕಾರ ನಾವು ವ್ಲಾಗ್ಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಏನು ಅಂತಂದರೆ ಏನು ಹೇಳಕ್ಕೆ ಬಂದೆ ಮರ್ತೇ ಹೋಯ್ತು. ಸೊ ಇನ್ಮೇಲಿಂದ ನಾನೇ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಅವ್ರು ಹೇಳ್ದಂಗೆ ಯಾರು ಮಾಡಬೇಕು ಅಂತ ಕಮೆಂಟ್ ಮಾಡಿ. ಸೊ ನೀವೇನಾದ್ರು ಮಾಡಬೇಡಿ ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ವ್ಲಾಗೆಲ್ಲ ಕಾಣಿಸ್ಕೊಳಲ್ಲ, ನಿಜ ಪ್ರಾಮಿಸ್. ನನಗೆ ಹೇಳ್ರಿ ಅಂತ ಅವಳಿಗೆ. ಸೊ ಹೆಣ್ ಮಾಡು, ಹೋಗ್ಬಿಡ್ತೀನಿ ನಾನು. ಇನ್ನೇನು ಅಜೀಬ್ ಆದ್ರೆ ನಾನು ಮಾಡಲ್ಲ. ನಾನು ಹೆಣ್ ಮಾಡೋದು ಹೆಣ್ ಮಾಡು. ಯಾಕೆ ಹೋಗ್ಬೇಕಾ? 20 ಸಲ ಹೇಳ್ತೀನಿ ಗೈಸ್, ನಿದ್ದೆ ಬರ್ತೈತೆ, ಹೋಗ್ಬೇಕು. ಪರವಾಗಿಲ್ಲ ಇರಿ, ಒಂದು 5 ನಿಮಿಷ ಇದ್ರೆ ಏನಾಗುತ್ತೆ. ಸೊ ಗೈಸ್ ನಿಮಗೆ ಸ್ನೇಕ್ ಪ್ರ್ಯಾಂಕ್ ಬ್ಲಾಗ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಪ್ಲಸ್ ಅವ್ರು ಸಣ್ಣ ಮಣ್ಣು ಬಂದಿದ್ದೀನಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅವರು ಬ್ಲಾಗ್ ಅಪ್ಲೋಡ್ ಮಾಡ್ತಾರೆ, ಅವ್ರಲ್ಲೂ ನೋಡಿ ಚೆನ್ನಾಗಿದೆ. ಪ್ಲಸ್ ನಮ್ಮದು ನೋಡಿ, ನಮಗೂ ಸಪೋರ್ಟ್ ಮಾಡಿ, ಅವ್ರಿಗೂ ಸಪೋರ್ಟ್ ಮಾಡಿ, ಎಲ್ಲರನ್ನೂ ಸಪೋರ್ಟ್ ಮಾಡಿ, ಎಲ್ಲರನ್ನೂ ಬೆಳೆಸಿ ಗಾಯ್ಸ್. ಅಷ್ಟೇ ಗಾಯ್ಸ್. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.